ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇವತ್ತೊಂದು ಘಟನೆ ನಡೆಯಿತು. ಇದು ರಾಜ್ಯದ ಇತಿಹಾಸದಲ್ಲೇ ಮೊದಲು. ಸಿಎಂ ಸಮ್ಮುಖದಲ್ಲಿ ನಕ್ಸಲರು ವನವಾಸ ಮುಗಿಸಿದ್ದಾರೆ. 6 ಮಂದಿ ನಕ್ಸಲರು ಶಸ್ತ್ರ ಇಳಿಸಿ ಸರ್ಕಾರದ ಎದುರು ಶರಣಾಗಿದ್ದಾರೆ. ಸಿದ್ದರಾಮಯ್ಯ ನಕ್ಸಲರನ್ನ ಮುಖ್ಯವಾಹಿನಿಗೆ ಕರೆತಂದಿದ್ದಾರೆ. ಒಬ್ಬೊಬ್ಬರ ಹಿನ್ನೆಲೆಯೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ರಾಜಕೀಯದಲ್ಲಿ ಯಾರು ಸನ್ಯಾಸಿಗಳಲ್ಲ, ಇದು ರಾಜಕಾರಣಿಗಳ ಡೈಲಾಗ್. ಪಕ್ಷದೊಳಗೆ ಅಧಿಕಾರಕ್ಕೆ ಪೈಪೋಟಿ ಕಾಮನ್. ಇದೀಗ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಪ್ರಹಸನ ಬೀದಿಗೆ ಬಿದ್ದಿದೆ. ಡಿಕೆಶಿ ಅಧಿಕಾರದ ಮಾತಿಗೆ ಡಿನ್ನರ್ ಮೀಟಿಂಗ್ಗಳು ಶುರುವಾಗಿ ಒಳ ಬೇಗುದಿಗೆ ದಾರಿ ಮಾಡಿಕೊಟ್ಟಿದೆ. ಚೈನಾ ವಸ್ತುಗಳು, ಚೈನಾ ವೈರಸ್ ಅಂತಂದ್ರೆ ಜನರಿಗೆ ಸ್ವಲ್ಪ ಭಯಾನೇ. ಒಂದೋ ಬಾಳಿಕೆ ಬರಲ್ಲ, ಮತ್ತೊಂದು ಬಂದ್ರೆ ಜೀವ ಹಿಂಡದೆ ಬೇಗ ಹೋಗಲ್ಲ. ಅದಕ್ಕೆ HMP ವೈರಸ್ ಅಂದ ತಕ್ಷಣ ಎಲ್ಲರಿಗೂ ಆತಂಕ ಶುರುವಾಗಿತ್ತು. ಇದೀಗ HMP ಸುಮಾರು ವರ್ಷದಿಂದ ಇರೋ ಹಳೆ ವೈರಸ್ ಅಂತ ತಜ್ಞರು ಭಯಕ್ಕೆ ಮದ್ದೆರೆದಿದ್ದಾರೆ. ಇವತ್ತು ಬೆಳಗ್ಗೆ ಭ್ರಷ್ಟರ ಮನೆಯ ಬಾಗಿಲನ್ನು ಲೋಕಾಯುಕ್ತ ಬಡಿದಿದೆ. ನಿದ್ದೆಗಣ್ಣಲ್ಲಿದ್ದ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ. ಗದಗ, ಬಳ್ಳಾರಿ ಸೇರಿ 8 ಕಡೆ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ. ದಾಳಿಯಲ್ಲಿ ಸರ್ಕಾರಿ ಕೆಲಸ, ಹಣ ನುಂಗೋದೆ ಕಾಯಕ ಅಂದುಕೊಂಡವರ ಅಕ್ರಮ ಸಂಪತ್ತಿಗೆ ಲಗ್ಗೆ ಇಟ್ಟು ಜಪ್ತಿ ಮಾಡಲಾಗಿದೆ. ರಾಕಿ ಬಾಯ್ ಬರ್ತ್ಡೇಗೆ ಟಾಕ್ಸಿಕ್ ಚಿತ್ರತಂಡ ಗ್ಲಿಮ್ಸ್ ಗಿಫ್ಟ್ ಕೊಟ್ಟಿದೆ. ಬಹುನಿರೀಕ್ಷಿತ ಸಿನಿಮಾದ ಸ್ನೇಕ್ ಪೀಕ್ನಲ್ಲಿ ರಾಕಿಂಗ್ ಸ್ಟಾರ್ ಅಬ್ಬರ ಜೋರಾಗಿದೆ. ರಾಕಿಯ ಸ್ಟೈಲ್, ಸ್ಟ್ಯಾಗ್, ಮ್ಯಾನರಿಸಮ್, ರೊಮ್ಯಾನ್ಸ್ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಗೋವಾದಲ್ಲಿ ಯಶ್ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.